ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಮಾ, ನನ್ನ ಮಗಳು ಇವಿಕ. ನಮ್ಮ ಚಾನಲ್ಗೆ ಸ್ವಾಗತ. ಜೀವನ ಅಂದರೆ ಏನು? ನಾವು ಅಂದ್ಕೊಂಡಿದ್ದು ಸಾಧಿಸೋದಾ ಅಥವಾ ನಮ್ಮ ಮುಂದೆ ಬರೋ ಕಷ್ಟಗಳನ್ನು ಎದುರಿಸೋದಾ? ಜೀವನ ಅಂದರೆ ಏನು ಅಂತ ಎಷ್ಟೋ ಸಲ ಯೋಚನೆ ಮಾಡ್ತೀವಿ, ಆದರೆ ಕೆಲವೊಮ್ಮೆ ಉತ್ತರನೇ ಸಿಗೋದಿಲ್ಲ ಅಲ್ವಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಇದು ಬರೀ ಒಂದು ಮಗುವಿನ ಕಥೆಯಲ್ಲ, ಸಾವು ಬದುಕಿನ ನಡುವೆ ಹೋರಾಡಿ ಗೆಲ್ಲುತ್ತಿರುವ ಒಂದು ಪವಾಡದ ಕತೆ. ಇವತ್ತು ನಾನು ನಮ್ಮ ಮನೆಯ ದೀಪ, ನನ್ನ ಮಗಳು ಇವಿಕಾನ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಇವಳು ಹುಟ್ಟಿದಾಗ ನಮ್ಮ ಕನಸುಗಳು ನೂರಾರಿತ್ತು, ಆದರೆ ಆ ಕನಸುಗಳ ಜೊತೆಗೆ ಒಂದು ದೊಡ್ಡ ಹೋರಾಟವೂ ಶುರುವಾಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಇವಿಕಾ ಹುಟ್ಟಿದ ನಂತರ ಅವಳ ಬೆಳವಣಿಗೆಯಲ್ಲಿ ಏರುಪೇರಾದ ಮೇಲೆ ನಮಗೆ ಭಯ ಶುರುವಾಯಿತು. ಡಾಕ್ಟ್ರ್ ಹತ್ರ ಹೋದಾಗ ನಮಗೆ ಹೇಳಬಾರ್ದ ಸುದ್ದಿ ಹೇಳಿಬಿಟ್ರು, ನಾವು ಕೇಳಬಾರ್ದ ಸುದ್ದಿನೂ ಕೇಳಿಬಿಟ್ವಿ. ಅವಳಿಗೆ SMA ಅನ್ನೋ ಅಪರೂಪದ ಕಾಯಿಲೆ ಇದೆ ಅಂತ ತಿಳಿಯಿತು. ಆ ಕ್ಷಣದಲ್ಲಿ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಡಾಕ್ಟರ್ ಹೇಳಿದರು, ಇವಳು ಬದುಕೋದು ಬಹಳ ಕಷ್ಟ, ಹೆಚ್ಚು ದಿನ ನಮ್ಮ ಜೊತೆ ಇರಲ್ಲ ಅಂತ. ಆ ಮಾತು ಕೇಳಿದಾಗ ಒಬ್ಬ ತಾಯಿಯಾಗಿ ನನ್ನ ಪ್ರಪಂಚವೇ ಕತ್ಲಾದಂತಾಯಿತು. ಸಾಮಾನ್ಯವಾಗಿ ಮಕ್ಕಳು ಮನೆಯ ಹೊಸ್ಲನ್ನು ದಾಟಿ ಆಚೆ ಆಟ ಆಡೋಕ್ಕೆ ಹೋಗ್ತಾರೆ, ಆದರೆ ನಮ್ಮ ಇವಿಕಾ ಪಾಲಿಗೆ ಪ್ರತಿದಿನವೂ ಒಂದು ದೊಡ್ಡ ಹೊಸ್ತಿಲನ್ನು ದಾಟುವ ಹೋರಾಟ, ಅದು ಸಾವಿನ ಹೊಸ್ತಿಲು. ಡಾಕ್ಟರ್ ಹೇಳಿದ್ದ ಸಮಯವನ್ನು ಮೀರಿದ್ರೂ ವಿಜ್ಞಾನ ಅಸಾಧ್ಯ ಅಂದಿದ್ದನ್ನು ಈ ಪುಟ್ಟ ಜೀವ ಸಾಧ್ಯ ಮಾಡಿ ತೋರಿಸ್ತಿದೆ. ಇವತ್ತು ಅವಳಿಗೆ 4 ವರ್ಷ 6 ತಿಂಗಳು. ಪ್ರತಿ ದಿನವೂ ನೋವಿನ ನಡುವೆಯೂ ನಗು ನಗುತ್ತಲೇ ಬದುಕಿನ ಹೊಸ ಹೊಸ್ತಿಲನ್ನು ಅವಳು ದಾಟ್ತಾ ಇದ್ದಾಳೆ. ನಮ್ಮ ಮಗಳು ನಮಗೆ ಮಾತ್ರವಲ್ಲ, ಬದುಕಿನಲ್ಲಿ ಸೋಲನ್ನು ಅನುಭವಿಸುತ್ತಿರೋ ಎಷ್ಟೋ ಜನರಿಗೆ ಸ್ಫೂರ್ತಿ. ಪ್ರತಿದಿನ ಉಸಿರಾಡೋದಕ್ಕೂ ಎಷ್ಟೊಂದು ಹೋರಾಟ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಅವಳು ಸೋತಿಲ್ಲ. ಸೋಲನ್ನೇ ಸೋಲಿಸಿ ಅವಳು ಮುನ್ನುಗ್ತಿದ್ದಾಳೆ. ವಿಧಿ ಹಾಕಿದ ಗೆರೆಯನ್ನು ದಾಟಿ ಸಾವಿನ ಹೊಸ್ತಿಲನ್ನು ಮೆಟ್ಟಿ ನಿಂತಿರೋ ಈ ಪುಟ್ಟ ಜೀವ ನಮಗೆ ಬದುಕೋದು ಹೇಗೆ ಅಂತ ಕಲಿಸ್ತಿದ್ದಾಳೆ. ಡಾಕ್ಟ್ರ್ ಏನೇನೋ ಹೇಳಿದಂಥದ್ದನ್ನೆಲ್ಲನೂ ಮೀರಿ ಮೆಟ್ಟಿ ನಿಂತಂಥ ನನ್ನ ಮಗಳು ಇವಾಗ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನೋ ಛಲದಿಂದ ಅವಳು ತನ್ನ ಗುರಿನ ಸಾಧಿಸೋಕ್ಕಂತ ಮನೆ ಬಾಗಿಲ ಹೊಸ್ತಿಲನ್ನು ದಾಟಿದ್ದಾಳೆ. ಇವತ್ತು ಮುಂದೆ ಜೀವನದ ಪ್ರತಿಯೊಂದು ಗೆಲುವಿನತ್ತನೂ ಅವಳು ಸಾಕ್ತಾಳೆ ಅನ್ನುವಂಥ ಭರವಸೆ ನನಗಿದೆ. ಇವತ್ತು ಅವಳು ದಾಟ್ತಂಥ ಈ ಹೊಸ್ತಿಲು ಪೂಜೆಯನ್ನು ನಾವು ಈ ರೀತಿಯಾಗಿ ಆಚರಿಸಿದ್ವಿ. ನನಗೆ ಗೊತ್ತಿರೋದು ಚಿಕ್ಕ ಪುಟ್ಟದು, ಅದನ್ನು ಈ ರೀತಿಯಾಗಿ ಆಚರಿಸಿದ್ದೀವಿ. ಆದರೆ ಅವಳು ದಾಟಿದಂಥ ಈ ಖುಷಿ, ಈ ಸಂಭ್ರಮ ಏನಿದೆಯಲ್ಲ, ಇದು ಒಂದು ದೊಡ್ಡ ಹಬ್ಬಕ್ಕಿಂತಲೂ ಹೆಚ್ಚಿಗೆ ನನಗೆ. ನನಗೆ ಗೊತ್ತಿರೋ ಥರ ಪೂಜೆನ ಮಾಡಿದ್ದೀವಿ. ನೀವು ಯಾವ್ಯಾವ ರೀತಿ ಪೂಜೆ ಮಾಡ್ತೀರಾ ನನ್ನ ಜೊತೆ ಹಂಚ್ಕೊಳ್ತೀರಾ ಕಮೆಂಟ್ ಮೂಲಕ. ಇವಿಕಾಳ ಈ ಪಯಣದಲ್ಲಿ ನಿಮ್ಮೆಲ್ಲರ ಹಾರೈಕೆ ಮತ್ತು ಪ್ರೀತಿ ನಮಗೆ ಬೇಕು. ಅವಳು ಇನ್ನೂ ಎಷ್ಟೋ ವರ್ಷಗಳ ಕಾಲ ಹೀಗೆ ನಗುತ್ತಾ ನಮ್ಮ ಜೊತೆ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ. ಇವಿಕಾಳ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.